ಹಾಂ, ಈಗಾಗಲೇ ಘೋಷಣೆ ಆಗಿದೆಯಲ್ಲ ಅವ್ರಿಗೆ, ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂಗಾಗಿ ಅವರು ಮುಂಚೆನೇ ಬೆಳಗಾಂಗೆ ಅವ್ರು ನಮಗೆ ಟಚ್ ಇಲ್ಲ, ಇಲ್ಲೆಲ್ಲ ಮುಂಚೆ ಇಲ್ಲೇ ಇದ್ರು ಅವರು. ಈಗ ಆ ಕಡೆ ಶಿಫ್ಟ್ ಆಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ಹೋಗ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಂದಿದ್ದಾರೆ ಅವರು. ಹಾಂ, ಹಾವೇರಿ ಹೋಗ್ಬೇಕು. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀವಿ. ಹಾವೇರಿಗೆ ಕೂಡ 2 ದಿವಸ ಹೋಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ ಎಲ್ಲ ಕಡೆ. ಅದೇ ಹೇಳಿದ್ರಲ್ಲ, ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಂತ ಮುಂಚೆ ಹೇಳಿದ್ವಿ. ಅದೇ ಸಂಗ್ರಹಣೆ ಮಾಡ್ಲಿಕ್ಕೆ ಓಡಾಡ್ತಾ ಇದ್ವಿ. ನಿನ್ನೆ 4 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದ್ವಿ, ಇನ್ನೂ 4 ಬಾಕಿ ಇದೆ. 4 ಕೂಡ ಇನ್ನೊಂದು 2 ದಿವಸದಲ್ಲಿ ಮುಗಿಸಿ ಅಂತಿಮ ತೀರ್ಪನ್ನು ಹೇಳಬೇಕಾಗಿದೆ, ಹೇಳ್ತೀವಿ. ಈಗ 4 ಸಭೆಗಳನ್ನು ಮಾಡಿದೆ ಸರ್, ಏನು ಒಪಿನಿಯನ್? ಎಲ್ಲರೂ ಹೇಳಿದ್ದಾರೆ, ನೀವು ಯಾರು ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಸೊ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು. ಸೊ ಹೆಚ್ಚು ಕಮ್ಮಿ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಶಾಸಕರು, ಕಾರ್ಯಕರ್ತರು ಕೂಡ ತಮ್ಮದೇ ಅಭಿಪ್ರಾಯ ಹೇಳಿದ್ದಾರೆ. ಬೆಳಗಾವಿ ಸ್ಟಾರ್ಟ್ ಇದೆ, ನಾಡ್ದು ಸೌತ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ. ರಮೇಶ್ ಕತ್ತಿ ಅವರು ಬರ್ತಾರೆ ಇಲ್ಲ, ನಮಗೇನು ಅಲ್ಲಿ ಅದೇ ನಿನ್ನೆ ಕೂಡ ಹೇಳಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಬರ್ಲಿಕ್ಕೆ ಯಾರ್ದು ಏನೂ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಅದೇ ಟಿಕೆಟ್ ವಿಚಾರ ಬಂದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಂತ ನಾವು ಯಾರು ಮಾಡಲಿಕ್ಕಾಗಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 15 ಹೇಳಿದೆ, ಇವತ್ತು ಕೂಡ 15 ಹೇಳಕ್ಕೆ ಬಯಸ್ತೇನೆ. ಇಲ್ಲ, BJPದು ಯಾರದೇ ಆದರೂ ಕೂಡ ಅದಕ್ಕೂ ನಮಗೇನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ನಮ್ಮದೇ ಅಂತ ಇನ್ನೂ ಸಭೆಗಳನ್ನು ಮಾಡಬೇಕಾಗಿದೆ, ಅಂತಿಮ ಅಭಿಪ್ರಾಯ ಪಡಿಬೇಕಾಗಿದೆ. ಅದಕ್ಕೆ ನಮ್ದು ವಿಳಂಬ ಆಗಿದೆ. ಬಜರಂಗ ಮೋದಿ ಗೆಲ್ಲಿಸಿ ದೇಶ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದೆ ಎಲ್ಲ ಕಡೆ. ಮಾಡೋದು ಅದೇ ಸ್ವಾಭಾವಿಕ, ಅವರ ಸ್ಲೋಗನ್ ಅವ್ರು ಮಾಡೇ ಮಾಡ್ತಾರೆ. ನಾವು ಸಂವಿಧಾನ ಉಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ, ಅದೇನೋ ಸ್ವಾಭಾವಿಕ. ಅವ್ರು ಅದನ್ನು ಹೇಳ್ತಾರೆ, ನಾವು ಇದನ್ನು ಹೇಳ್ತೀವಿ. ಅವ್ರವ್ರ ಸ್ಲೋಗನ್ ಇದ್ದೇ ಇರೋದು ಚುನಾವಣೆ ಬಂದಾಗ. ಅದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ. ಸರ್, ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನ ಮತ ಇದೆ, ಅದು ಏನಾದರೂ ಪ್ಲಸ್ ಆಗುತ್ತಾ? ಯಾವುದ್ರೆ ರಾಜ್ಯ ಬಿಜೆಪಿಯಲ್ಲಿ ಕಾಂಗ್ರೆಸ್ ಏನಾದರೂ ಪ್ಲಸ್ ಆಗುತ್ತೆ ಭಿನ್ನ ಮತ? ಇದು ಸಾಕಷ್ಟು ಕೂಡ ಎಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅವ್ರ ಪಕ್ಷದಲ್ಲಿ. ಅದೇ ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ. ಯಾಕಂದರೆ ಅಲ್ಲಿ ಇನ್ನೂ ಸ್ಪರ್ಧೆ ಮಾಡಲಿಕ್ಕೆ ಕೆಲವರು ಭಾಳ ಆಸಕ್ತಿನೂ ಇತ್ತು, ಕೂಡ ಅವಕಾಶಗಳು ಕೂಡ ಇತ್ತು. ಆದರೆ ಅವರು ಏಕಾಕಿ ಕಿತ್ತಾಕಿದ್ದನ್ನು ಎಲ್ಲೋ ಒಂದು ಕಡೆ ಅವ್ರ ಕಾರ್ಯಕರ್ತರಿಗೆ ನೋವು ಆಗಿದೆ. ಅವರು ಕೂಡ ಒಂದು ಪಕ್ಷ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರ್ಯಕರ್ತ ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ. ಪಕ್ಷ ಕಾರ್ಯಕರ್ತರು 2 50-50 ಸಮಾನಾಂತರದಲ್ಲಿ ಕೆಲಸ ಮಾಡಬೇಕು. ಅಸಮಾಧಾನಿತರು ಏನಾದರೂ ತಮ್ಮ ಕಾಂಗ್ರೆಸ್ ಸಂಪರ್ಕದಲ್ಲಿ ಏನಾದರೂ ತಮ್ಮ ಗಮನಕ್ಕೆ ಇಲ್ಲ, ಆ ಥರ ಯಾರು ಬರ್ತಾ ಇಲ್ಲ. ಬಂದರೂ ಒಂದೇಳೆ ಸ್ವಾಗತ ಮಾಡೇ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ಅಂತವ್ರು ಯಾರು ಬಂದಿಲ್ಲ. ರಾಜ್ಯದಲ್ಲಿ ಎಷ್ಟು ಸ್ಥಾನ ನಿರೀಕ್ಷೆ ಇದೆ? ಇದೆ, ಅಂದಾಜು 15ರಿಂದ 20 ಟಾರ್ಗೆಟ್ ಇದ್ದೇ ಇದೆ ಹೇಳಿದ್ರು. ಕನಿಷ್ಠ ಅಂದರೆ 15 ಗೆಲ್ಲಬೇಕು. ಮ್ಯಾಕ್ಸಿಮಮ್ 20 ಗೆಲ್ಲಲಿಕ್ಕೆ ಸ್ಟ್ರಾಟಜಿ ಮಾಡ್ತಾ ಇದ್ವಿ. ಕೊನೆಗೆ ಜನರ ಆಶೀರ್ವಾದ ಮುಖ್ಯ. ಆದರೆ ಕಡಿಮೆ ಮಾಡಲಿ, ಎಲ್ಲ ನಾವು ಗೆಲ್ಲಕ್ಕೆ ಆಗೋಲ್ಲ. ಎಲ್ಲರೂ ಹೇಳ್ಬೋದು 28 ಅಂತ ಹೇಳಿ ನಂಬಬೇಕಲ್ಲ. ಯಾರು 28 ಗೆಲ್ಲಕ್ಕೆ ಹೇಳಿ ಆಗೋಲ್ಲ. 28 ಇದಕ್ಕೆ ಬಂದಾಗ ಬೆಳಗಾವದಾಗ ಎಲ್ಲರೂ ಹೇಳಿದ್ರು ಎಲ್ಲ. ಅದು ನಾವು ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಕರ್ನಾಟಕದ ಸೀಮಿತವಾಗಿ ಹೇಳೋದ್ರೆ ಅಷ್ಟೇ, ಅದು 28 ಬರೋಲ್ಲ, ಅದು ಹೇಳಲಿಕ್ಕೂ ಆಗೋಲ್ಲ. ಸೊ ಎಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಜನ ವಿರೋಧವಾಗಿ ಓಟ್ ಹಾಕ್ತಾರೆ, ಪರವಾಗಿ ಓಟ್ ಹಾಕ್ತಾರೆ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹೇಳಿದ್ರೆ ಜನ ಕೂಡ ನಂಬ್ತಾರೆ. ಸರ್, ಮೋದಿಯಲ್ಲಿ ಏನಾದರೂ ವರ್ಕೌಟ್ ಆಗುತ್ತಾ ಈ ಸಾರಿ? ನೋಡೋಣ ಯಾವ ರೀತಿ ಆಗ್ತೈತೆ ಅನ್ನೋ, ಅದಕ್ಕೆ ನಾವು ಕೌಂಟರ್ ಸ್ಟ್ರಾಟಜಿ ಮಾಡಬೇಕಾಗ್ತದೆ. ಅವ್ರ ಕಡೆ ಇಬ್ಬರು ಇದ್ದಾರೆ, ಮೋದಿ ಅವರಿದ್ದಾರೆ, ರಾಮ್ ಇದ್ದಾರೆ. ಇಬ್ಬರು ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್. ರಾಮ್ ಕೂಡ ಅವ್ರ ಕಡೆ ಇಬ್ಬರು ಇದ್ದಾರೆ. ಇನ್ನು ನಮ್ಮ ಕಡೆ ನೋಡೋಣ ಏನೇನು ನಾವು ಅಸ್ತ್ರ ಬಳಸಬೇಕು. ಎಲ್ಲ ತರ್ಲಿಕ್ಕೆ ಅವ್ರು ಏನೇನು ಅವ್ರಿಗೆ ಅನುಕೂಲ ಆಯ್ತು ಎಲ್ಲ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು. ಅದಕ್ಕೆ ಕೌಂಟ್ರಾಗಿ ನಾವು ಮಾಡಬೇಕಾಯ್ತು. ಅದು ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿ. ಈ ಕಡೆ ಇದ್ದೇ ಇದ್ದಾರೆ, ಏನು ಪ್ರಶ್ನೆ ಇಲ್ಲ. ಎಲ್ಲ ಸಮುದಾಯದಲ್ಲಿದ್ದಾರೆ. ಏನೋ BJP ಅಷ್ಟೇ ರಾಮ್ ಇಲ್ಲ, ಕಾಂಗ್ರೆಸ್ನಲ್ಲಿ ಇದ್ದಾರೆ, ಬೇರೆ ಪಕ್ಷದಲ್ಲಿ ರಾಮ್ ಇದ್ದೇ ಇದ್ದಾರೆ. ರಾಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಅದನ್ನು ಹೆಚ್ಚು ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಇಲ್ಲ, ಅದು ಬೇಡ. ಅದು ಈಗ ರಾಮ್ ನಮ್ಮ ಕಡೆ ಅವ್ರ ಕಡೆ ಪ್ರಶ್ನೆ ಇಲ್ಲ. ಅವ್ರು 100% ಏನು ಕ್ಲೇಮ್ ಮಾಡ್ತಾರೆ, 100% ಇಲ್ಲ. ಬೇರೆ ಪಕ್ಷದಲ್ಲಿ ಬೇರೆ ವೋಟ್ರಲ್ಲಿ ಇದ್ದಾರೆ,
ಅವರು ಪೂಜೆ ಮಾಡ್ತಾರೆ, ಅವರು ಜೆಂಡಾಚಾರ. ಈಗ ಜೆಂಡಾಚಾರ ಅಂತ BJP ಮನೆ ಹತ್ತು ಗುರುಸ್ಲಿಕ್ಕೆ ಆಗೋಲ್ಲ, ಎಲ್ಲ ಕಡೆ ಜೆಂಡಾಚಾರ ರಾಮ್ದು. ನಮ್ಮ ಪಾರ್ಟಿಯವ್ರ ಆಚಾರ ಅವರ ಹಿಂದುತ್ವ ಅಜೆಂಡಾ ಏನಾದರೂ ವರ್ಕೌಟ್ ಆಗ್ಬೋದಾ? ನೋಡೋಣ, ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು. ಈಗ ಅವರಂತಿ ಅದೇ ಅವ್ರ ಸ್ಟ್ರಾಟಜಿ. ನಮ್ಮದು ಡೆವಲಪ್ಮೆಂಟ್ ಮೇಲೆ ಹೋರಾಟ ಮಾಡ್ತೀವಿ, ಕಾದು ನೋಡೋಣ.